ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹಾರಾನ್ ಶ್ರೀವಾದಿರಾಜಾನಪಿ. ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀಗುರು ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ಶ್ರೀಮನ್ಮಹಾಭಾರತದ ಸಭಾಪರ್ವದಲ್ಲಿ ವನಪರ್ವದಲ್ಲಿ ಧರ್ಮರಾಜನ ಮನಸ್ಸನ್ನು ಧರ್ಮದಲ್ಲಿ ಉದ್ಯುಕ್ತವಾಗುವಂತೆ ದ್ರೌಪದಿ ಹಾಗೂ ಭೀಮಸೇನ ದೇವರು ಮಾಡ್ತಾ ಇದ್ದಾರೆ. ಧರ್ಮರಾಜನ ಆಕ್ಷೇಪ ಹೀಗಿತ್ತು, ಧರ್ಮದಿಂದಲೇ ಎಲ್ಲ ನಡೆಯುತ್ತೆ, ಧರ್ಮಕ್ಕೆ ಫಲ ಅಪೇಕ್ಷೆ ಪಡಬಾರದು, ಧರ್ಮ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತದೆ. ಭೀಮಸೇನ ದೇವರು ಹೇಳಿದರು, ಧರ್ಮ ಅಂದರೆ ಏನು ಅಂತಂದರೆ ನಮಗೆ ವಿಹಿತವಾದದ್ದನ್ನು ಅತ್ಯಂತ ಪ್ರಯತ್ನಪೂರ್ವಕವಾಗಿ ಮಾಡುವುದೇ ಧರ್ಮವಿದೆ ಹೊರತು ನಮಗೆ ಅವಿಹಿತವಾದದ್ದನ್ನು ನಾವು ಮಾಡುವುದು ಇದು ಧರ್ಮವಲ್ಲ. ಇದು ಭೀಮಸೇನ ದೇವರ ಮುಖ್ಯವಾದ ವಿಚಾರವಾಗಿದೆ. ಕ್ಷಮೆ ಇದು ಬಹಳ ದೊಡ್ಡ ಧರ್ಮ ಬ್ರಾಹ್ಮಣರಿಗೆ. ಯಾಕೆ? ಕ್ಷಮ ಮಾಡುವುದು ಬ್ರಾಹ್ಮಣರಿಗೆ ವಿಹಿತವಾಗಿದೆ. ಯಾರು ವಿಷ್ಣು ಭಕ್ತರಾಗಿದ್ದಾರೆ, ಯೋಗ್ಯರಾಗಿದ್ದಾರೆ, ಅವರ ಮೇಲೆ ಕ್ಷಮೆ ಮಾಡುವುದು ಕ್ಷತ್ರಿಯನಿಗೆ ವಿಹಿತವಾದ ಧರ್ಮವಾಗಿದೆ. ಆದರೆ ಯಾರು ದುಷ್ಟರಾಗಿದ್ದಾರೆ, ಅನ್ಯಾಯ ಮಾಡುವವರಿದ್ದಾರೆ, ಮೋಸ ಮಾಡುವವರಿದ್ದಾರೆ, ನೀಚರಿದ್ದಾರೆ, ಮೋಸ ಮಾಡಿದ್ದಾರೆ, ಅವರ ಮೇಲೆ ಕ್ಷಮೆ ಮಾಡುವುದು ಧರ್ಮವಲ್ಲ, ಕ್ಷತ್ರಿಯನಿಗೆ ವಿಹಿತವಾದ ಧರ್ಮವಲ್ಲ. ಹಾಗಾದರೆ ಕ್ಷತ್ರಿಯನಿಗೆ ವಿಹಿತವಾದ ಧರ್ಮವೇನು ಅಂತಂದರೆ
ಆ ಧರ್ಮವನ್ನು ಏನು ಮುಂದೆ ಹೇಳ್ತಾರೆ, ಆ ಧರ್ಮವನ್ನು ಹಠದಿಂದ ಪ್ರಯತ್ನದಿಂದ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಇದೇನೇ ನಮಗೆ ವಿಹಿತವಾದ್ದು. ಯಾಕೆಂದರೆ ಶಾಸ್ತ್ರ ವಿಧಿ ನಿಷೇಧಗಳನ್ನು ಮಾಡಿದೆ ಅಂತಂದರೆ ಆ ವಿಧಿ ನಿಷೇಧಕ್ಕೆ ಒಬ್ಬ ಯೋಗ್ಯನಾದವನಿದ್ದಾನೆ, ಇಬ್ಬರಿದ್ದಾರೆ, ಒಬ್ಬ ಜೀವಾತ್ಮ, ಪರಮಾತ್ಮ. ಪರಮಾತ್ಮ ವಿಧಿ ನಿಷೇಧಾತೀತ. ಹಾಗಾದರೆ ಜೀವಾತ್ಮನಿಗೆ ವಿಧಿ ನಿಷೇಧಗಳು ಇವೆ. ಹಾಗಾದರೆ ಜೀವನು ಕರ್ಮಗಳನ್ನು ಮಾಡಲೇಬೇಕು, ಮಾಡೇ ಮಾಡ್ತಾನೆ. ಇದುವೇ ಜೀವನಲ್ಲಿರುವ ಒಂದು ವಿಶಿಷ್ಟವಾದ ಕರ್ತೃತ್ವ. ಈ ಕರ್ತೃತ್ವದಿಂದ ಮಾಡಲ್ಪಡುವಂಥ ಕರ್ಮಗಳನ್ನು ಗಮನಿಸಿಯೇನೆ ಭಗವಂತ ಶುಭಾಶುಭ ಫಲಗಳನ್ನು ಕೊಡ್ತಾನೆ ಅಂತ ಇಷ್ಟು ಭೀಮಸೇನ ದೇವರು ಧರ್ಮರಾಜನ ಮುಂದೆ ಮಾತಾಡ. ಆಗ ಮಧ್ಯೆ ಧರ್ಮರಾಜ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ, ಏನು ಅಂತಂದರೆ, ಹಾಗಾದರೆ ಕರ್ಮವನ್ನು ಅನುಸರಿಸಿ ದೇವರು ಫಲ ಕೊಡ್ತಾನೆ ಅಂತಂದರೆ ಇದರರ್ಥವೇನು? ದೇವರು ಅಸ್ವತಂತ್ರನಾದ ಅಂತ ಅರ್ಥ. ಭೀಮಾ, ನೀ ಏನು ಮಾಡಲಿಕ್ಕೆ ಕೊಟ್ಟು ದೇವರ ಅಸ್ವಾತಂತ್ರ್ಯವನ್ನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದೀಯಲ್ಲ ಅಂತ ಮಧ್ಯೆ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮದ್ ಆಚಾರ್ಯರು ದೇವರು ಕೊಡುವ ಫಲಕ್ಕೆ 3 ತರಹದ ಕಾರಣಗಳಿವೆ. ಆ 3 ಕಾರಣಗಳನ್ನು ಗಮನಿಸಿಯೇ ದೇವರು ತಾನು ಫಲವನ್ನು ಕೊಡ್ತಾನೆ ಎಂದೇ ಸಮರ್ಥನೆಯನ್ನು ಮಾಡ್ತಾರೆ. ಹಾಗಾದರೆ ಮತ್ತು ಅಸ್ವಾತಂತ್ರ್ಯದ ಸಮಸ್ಯೆಗೆ ಪರಿಹಾರವಾಗಿರಲಿಲ್ಲಲ್ಲ ಅಂತಂದರೆ ಅದಕ್ಕೆ ಈ 3 ಕಾರಣಗಳನ್ನು ಹೇಳಿ ಆಮೇಲೆ ಅಸ್ವಾತಂತ್ರ್ಯವೂ ದೇವರಿಗೆ ಬರುವುದಿಲ್ಲ ಎನ್ನುವುದನ್ನು ಬಹಳ ಸುಂದರವಾಗಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಏನದು 3 ಕಾರಣಗಳು ಅಂತಂದರೆ, ನಿನ್ನೆ ಒಂದು ಮಾತನ್ನು ಹೇಳಿದರು. ಅಜ್ಞಃ ಪ್ರತ್ಯಕ್ಷತ್ವಂ ಅಪಹಾಯ ದೈವಂ ಮತ್ವ ಕರ್ತೃ ಸ್ವಾತ್ಮಕರ್ಮಂ ಪ್ರಜಹ್ಯಾತ್. ಅಜ್ಞನಾದವ ಪ್ರತ್ಯಕ್ಷವಾಗಿ ತೋರುವ ಶಾಸ್ತ್ರ ವಿಧಾನ ಮಾಡಿದ ಸ್ವವಿಹಿತವಾದ ಕರ್ಮಗಳನ್ನು ಬಿಟ್ಟು ದೈವನೇ ಬಹಳ ದೊಡ್ಡದು, ಯೋಗ್ಯತೆಯೇ ಬಹಳ ದೊಡ್ಡದು, ಯೋಗ್ಯತೆ ಇದ್ದರೆ ಕಾರ್ಯವಾಗತ್ತೆ, ದೈವ ಪ್ರೇರಣೆ ಇದ್ದರೆ ಕಾರ್ಯವಾಗತ್ತೆ ಎಂಬುದಾಗಿ ಭಾವಿಸಿ ಗಟ್ಟಿಯಾಗಿ ಈ ಮಾತನ್ನೇ ನಂಬಿ ತನಗೆ ವಿಹಿತವಾದ ಕರ್ಮವನ್ನು ಮಾಡುವುದರಲ್ಲಿ ಪ್ರಯತ್ನಶೀಲನಾಗದೆ, ಪ್ರಗತಿಪರನಾಗದೆ, ತಾನು ಏನಂತಾರೆ, ಸ್ವಾತ್ಮಕರ್ಮ ತನಗೆ ವಿಹಿತವಾದ ಕರ್ಮಗಳನ್ನು ಬಿಟ್ಟು ಕೆಳಮಾರ್ಗದೊಳಗೆ ಅರ್ಥಾತ್ ತಮೋ ಮಾರ್ಗವನ್ನು ತಾನು ಹಿಡಿತಾನೆ. ವಿದ್ವಾನ್ ತತ್ವಜ್ಞಾನಿಯಾದವನು ಜೀವ ಇವನು ವಿಷ್ಣುವಶ ಎಂಬುದಾಗಿ ಭಾವಿಸಿ ತನಗೆ ವಿಹಿತವಾದ ಕರ್ಮಗಳನ್ನು ತಾನು ಮಾಡ್ತಾ ಆ ವಿಹಿತವಾದ ಕರ್ಮವೂ ಕೂಡ ದೇವರ ಪ್ರೇರಣೆಯಿಂದ ಆಗಿದೆ ಎಂಬುದಾಗಿ ದೇವರಿಗೆ ಸಮರ್ಪಣೆಯನ್ನು ಮಾಡುವ ಮುಖಾಂತರ ಉತ್ತಮವಾದ ಲೋಕಗಳನ್ನು ಪಡೆಯುತ್ತಾನೆ ಅಂತ ಇಷ್ಟು ನಿನ್ನೆ ಬದೆನ ಬಂತು. ಮುಂದೆ ಹೇಳ್ತಾರೆ, ಸ್ವಭಾವಾಖ್ಯ ಯೋಗ್ಯತಾಯ ಹಠಾಖ್ಯ ಯಾನಾದಿ ಸಿದ್ಧ ಸರ್ವಜೀವೇಶೋ ನಿತ್ಯ. 3 ಕಾರಣಗಳನ್ನು ದೇವರು ಗಮನಿಸ್ತಾನೆ. ಏನು ಅಂತಂದರೆ, ಮೊಟ್ಟ ಮೊದಲನೇದ್ದು ಹಠ ಎಂದು ಪ್ರಸಿದ್ಧವಾದ ಸ್ವಭಾವ, ಅದೇನೇ ಯೋಗ್ಯತಾ, ಸ್ವರೂಪಭೂತವಾದ ಯೋಗ್ಯತಾ. ಆ ಯೋಗ್ಯತೆಯ ಪರ್ಯಾಯ ಶಬ್ದ ಸ್ವಭಾವ. ಆ ಸ್ವಭಾವವನ್ನು ಹಾಗೂ ಯೋಗ್ಯತೆಯನ್ನು ಶ್ರೀ ಮಹಾಭಾರತದ ಈ ಅಧ್ಯಾಯದೊಳಗೆ ಹಠ ಎಂಬುದಾಗಿ ಕರೆಯಲ್ಪಟ್ಟಿದ್ದಾರೆ ಎಂಬುದಾಗಿ ಹಠ ಶಬ್ದಕ್ಕೆ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ. ಹಾಗಾದರೆ ಈ ಯೋಗ್ಯತೆ ಎಂದಿನಿಂದ ಇದೆ ಅಂತಂದರೆ, ಅನಾದಿ ಸಿದ್ಧ ಸರ್ವಜೀವೇಶು ನಿತ್ಯ. ಅನಾದಿ ಕಾಲದಿಂದ ಈ ಯೋಗ್ಯತೆ ಇದೆ, ಎಲ್ಲ ಜೀವರಾಶಿಗಳಲ್ಲೂ ಯೋಗ್ಯತೆ ಇದೆ. ಇದು ನಿತ್ಯವಾಗಿದೆ. ಎಂದಿಗೂ ಯೋಗ್ಯತಾ ಹೆಚ್ಚಾಯಿತು, ಯೋಗ್ಯತಾ ಕಡಿಮೆ ಆಯಿತು ಇಲ್ಲ. ಇದು ಮೊದಲನೇದ್ದು. ಈ ಯೋಗ್ಯತೆಯನ್ನು ದೇವರು ಗಮನಿಸ್ತಾನೆ. ಫಲವನ್ನು ಕೊಡ್ತಾ ಇರುವಾಗ ಅವನ ಯೋಗ್ಯತೆ ಎಂಥದ್ದಿದೆ ಎನ್ನುವುದನ್ನು ಗಮನಿಸ್ತಾನೆ. ಇದಕ್ಕೆಲ್ಲದಕ್ಕೂ ನಾನು ದೃಷ್ಟಾಂತಗಳನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೇನೆ. ಸಾಕಾರಣಂ ಪ್ರಥಮಂ, ಇದು ಮೊಟ್ಟ ಮೊದಲನೇ ಕಾರಣ. ಎರಡನೇ ಕಾರಣವೇನು ಅಂತಂದರೆ, ಅನಾದಿ ಕರ್ಮೈವ, ಅನಾದಿ ಕಾಲದಿಂದಲೂ ಮಾಡ್ತಾ ಬಂದಿರತಕ್ಕಂಥ ಕರ್ಮಗಳನ್ನು ದೇವರು ಪರಿಗಣಿಸ್ತಾನೆ. ಇದು ಎರಡನೆಯ ಕಾರಣ. ದ್ವಿತೀಯಂ ಕಾರಣಂ ಅನಾದಿ ಕರ್ಮೈವ. ತಥಾ ತೃತೀಯ, ಮೂರನೆಯ ಕಾರಣ ಜೀವ ಪ್ರಯತ್ನ ಪೌರುಷಾಖ್ಯ. ಪೌರುಷ ರೂಪವಾಗಿರ್ತಕ್ಕಂಥ ಪೌರುಷ ಎಂದು ಪ್ರಸಿದ್ಧವಾದ ಜೀವನ ಗಟ್ಟಿಯಾದ ಪ್ರಯತ್ನ. ಈ 3 ಕಾರಣಗಳನ್ನು ಗಮನಿಸಿಯೇ ದೇವರು ಫಲವನ್ನು ಕೊಡ್ತಾನೆ.
ಅಂದರೆ ಯಾಕೆ ಈ ಮೂರನ್ನು ಗಮನಿಸ್ತಾನೆ? ಗಾಯತ್ರಿ ಜಪ ಮಾಡುವವನಿಗೆ ಸರ್ವಸಿದ್ಧಿ ಇದೆ, ಇದು ಪ್ರಸಿದ್ಧ. ಹಾಗಾದರೆ ಇವತ್ತಿನ ಅನೇಕ ಸ್ತ್ರೀಯರು ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಸರ್ವಸಿದ್ಧಿಯನ್ನು ಕೊಟ್ಟರೆ ಹೇಗೆ? ನಡೆಯುವುದಿಲ್ಲ, ಪುರುಷರಿಗೆ ಕೊಡಬೇಕು. ಬ್ರಾಹ್ಮಣೇತರರು ಗಾಯತ್ರಿ ಜಪವನ್ನು ಮಾಡ್ತಾ ಇದ್ದಾರೆ, ಅವರಿಗೂ ಸರ್ವಸಿದ್ಧಿಯನ್ನು ಕೊಟ್ಟರೆ ಹೇಗೆ? ನಡೆಯುವುದಿಲ್ಲ, ಬ್ರಾಹ್ಮಣನಿಗೆ ಕೊಡಬೇಕು. ಆ ಬ್ರಾಹ್ಮಣನು ಪ್ಯಾಂಟು ಶರ್ಟು ಹಾಕ್ಕೊಂಡು ಹೊರಗೆ ಕಂಡಲ್ಲಿ ತಿಂದು ಏನೋ ಮಾಡಿಕೊಂಡಿದ್ದವನಿಗೆ ಸರ್ವಸಿದ್ಧಿ ಕೊಡುವುದಲ್ಲ. ಯಾರು ಶಾಸ್ತ್ರೋಕ್ತವಾದ ಮಾರ್ಗದಲ್ಲಿದ್ದಾನೆ ಅವನಿಗೆ ಸರ್ವಸಿದ್ಧಿಯನ್ನು ಕೊಡುವಂತಹದ್ದು ಗಾಯತ್ರಿ. ಶಾಸ್ತ್ರೋಕ್ತ ರೀತಿಯೊಳಗೆ ಮಡಿಯಿಂದ ಪರಿಶುದ್ಧ ರೀತಿಯಿಂದ ಗಾಯತ್ರಿ ಜಪವನ್ನು ಮಾಡ್ತಾ ಇದ್ರು. ಯಾತಯಾಮವಾಗಿದೆ ಅಲ್ಲ, ಅನೇಕ ಬಾರಿ 3 ದಿನಗಳಿಗೆ ಗಾಯತ್ರಿ ಜಪವನ್ನು ಬಿಟ್ಟಿದ್ದಲ್ಲ, ಅವನಿಗೆ ಹೇಗೆ ಸಿದ್ಧಿಯನ್ನು ಕೊಡೋದು? ಹಾಗಾದರೆ ಅಯಾತಯಾಮವಾಗಿ ನಡೆದುಕೊಂಡು ಬಂದವನಿಗೆ ಗಾಯತ್ರಿ ಮಂತ್ರದ ಸಿದ್ಧಿ. ಹಾಗಾದರೆ ಅವನ ಯೋಗ್ಯತೆಯನ್ನು ದೇವರು ಪರಿಗಣಿಸಿದ್ದಿಲ್ಲ ಅಂತಂದರೆ ಈ ಎಲ್ಲ ಅಬದ್ಧವಾಗಿರ್ತಕ್ಕಂಥವರಿಗೂ ಕೂಡ ಸರ್ವಸಿದ್ಧಿಯನ್ನು ಕೊಡಬೇಕಾಗಿತ್ತು. ಅಷ್ಟೇ ಅಲ್ಲದೇನೆ ದುರ್ಯೋಧನ 3600 ಮಂತ್ರಗಳನ್ನು ಯಾತಯಾಮವಾಗದಿರುವ ಹಾಗೆ ನೋಡಿಕೊಂಡು ಜಪವನ್ನು ಮಾಡಿದ್ದಾರೆ. ಅವರಿಗೆ ಸರ್ವಸಿದ್ಧಿಯನ್ನು ಕೊಟ್ಬಿಟ್ರೆ ಹೇಗೆ? ಬರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ? ಅವನು ಯೋಗ್ಯತೆಯಿಂದ ಅತ್ಯಂತ ಅಬದ್ಧನಾಗಿದ್ದಾನೆ, ಅವನು ಕಲಿಯಾಗಿದ್ದಾನೆ, ಸರ್ವಸಿದ್ಧಿಗೆ ಅಯೋಗ್ಯನಾಗಿದ್ದಾನೆ. ಆದ್ದರಿಂದಾಗಿ ಅವನಿಗೆ ಸರ್ವಸಿದ್ಧಿಯನ್ನು ಕೊಡುವಂತಹದ್ದಲ್ಲ. ಆದ್ದರಿಂದಾಗಿ ಯೋಗ್ಯತೆಯನ್ನು ಪರಿಗಣಿಸಬೇಕು. ಇನ್ನು ಎರಡನೇದು, ಶಿಶುಪಾಲ ದಂತವಕ್ರರು ಭಾರೀ ಅಪರಾಧಗಳನ್ನು ಮಾಡಿದ್ದಾರೆ. ಹುಟ್ಟಿನಿಂದ 100 ಅಪರಾಧಗಳನ್ನು ಮಾಡಿದ್ದಾನೆ. ಹಾಗಾದರೆ ಅವರಿಗೆ ಅಂಧಂತಮಸ್ಸೇ ಕೊಡಬೇಕಾಗಿತ್ತು ದೇವರು. ಯಾಕೆ ಅಂಧಂತಮಸ್ಸು ಕೊಡಲಿಲ್ಲ ದೇವ ಅಂತಂದರೆ ಅವನ ಅನಾದಿ ಕರ್ಮ ಪೂರ್ವಕರ್ಮಗಳನ್ನು ತಾನು ಗಮನಿಸಿ ಅವನು ಸ್ವರೂಪತಃ ಯೋಗ್ಯತೆಯ ದೇವಾಂಶನಾಗಿದ್ದಾನೆ, ಮುಕ್ತಿಯೋಗ್ಯನಾಗಿದ್ದಾನೆ, ಅವನ ಕರ್ಮಗಳು ಪರಿಶುದ್ಧವಾಗಿದೆ, ಏನೋ ತಾತ್ಕಾಲಿಕವಾಗಿ ಕೆಟ್ಟ ಕೆಲಸಗಳನ್ನು ಮಾಡಿದ್ದಾನೆ. ಆದ್ದರಿಂದಾಗಿ ಅವುಗಳನ್ನು ನೋಡಿಕೊಂಡು ಅವನಿಗೆ ಅನರ್ಥಗಳನ್ನು ಮಾಡುವಂಥದ್ದಲ್ಲ, ಅವನಿಗೆ ಮೋಕ್ಷವನ್ನೇ ಕೊಡಬೇಕು ಅಂತ ಅವರಿಬ್ಬರಿಗೂ ಮೋಕ್ಷವನ್ನು ಕೊಟ್ಟ. ಯಾಕೆ? ಅನಾದಿ ಕರ್ಮಗಳನ್ನು ಪರಿಗಣಿಸಿದ್ದಕ್ಕಾಗಿ. ಇನ್ನು ಮೂರನೇದು ಗಟ್ಟಿಯಾದ ಜೀವ ಪ್ರಯತ್ನ. ಈ ಯೋಗ್ಯ ಪ್ರಯತ್ನ ಯಾಕೆ ಬೇಕು? ಹಾಗಾದ್ರೆ ಇವರೆಲ್ಲರೂ ದುರ್ಯೋಧನಾದಿಗಳಾಗಲಿ ಅಥವಾ ಶಿಶುಪಾಲದ ಪ್ರಯತ್ನವನ್ನೇ ಮಾಡಿದವರಲ್ಲ ಅಂತಂದರೆ ಅಲ್ಲ. ಅಷ್ಟೇ ಅಲ್ಲ, ಈ ಪ್ರಯತ್ನವನ್ನು ಯಾಕೆ ಪರಿಗಣಿಸ್ತಾನೆ ದೇವ ಅಂತಂದರೆ ಇವರು ಮಾಡಿದ್ದು ಶಾಸ್ತ್ರವಿಹಿತವಾದದ್ದನ್ನು ಮಾಡಿದ್ದಾರೋ ಇಲ್ಲೋ, ಅವಿಹಿತವಾದದ್ದನ್ನು ಮಾಡಿದ್ದಾರೋ, ಹೇಗೆ ಮಾಡಿದ್ದಾರೆ ಎನ್ನುವುದನ್ನು ನೋಡಬೇಕಾದರೆ ಅವನ ಪ್ರಯತ್ನವನ್ನು ನೋಡಬೇಕು. ಹಾಗಾಗಿ ಜೀವನ ಪ್ರಯತ್ನ, ಅನಾದಿ ಯೋಗ್ಯತೆ, ಅನಾದಿಯಾದ ಕರ್ಮಗಳು. ಅನಾದಿಯಾದ ಕರ್ಮ, ಅನಾದಿ ಯೋಗ್ಯತೆ ಇವೆರಡು ಏನಿದೆ ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ. ನಮ್ಮ ಕಣ್ಣಿಗೆ ಪ್ರತ್ಯಕ್ಷವಾಗಿ ಕಾಣುವುದೇನು? ಜೀವನ ಪ್ರಯತ್ನ. ಈ ಜೀವನ ಪ್ರಯತ್ನವನ್ನು ನೋಡಿ ಇವನ ಯೋಗ್ಯತೆ ಹೀಗಿರಬಹುದು, ಇವನ ಅನಾದಿ ಕರ್ಮಗಳು ಹೀಗೆಲ್ಲ ಇವೆ ಎನ್ನುವುದನ್ನು ನೋಡಿ ವ್ಯವಸ್ಥೆಯನ್ನು ಮಾಡಿಕೊಂಡು ದೇವರು ನಮಗೆ ಫಲವನ್ನು ಕೊಡ್ತಾನೆ. ಇದು ಒಂದು. ಅಂದರೆ ಫಲಪ್ರದನಾದ ದೇವನಿಗೆ ಈ ಅನಾದಿಯಾದ ಯೋಗ್ಯತಾ ಮತ್ತು ಅನಾದಿ ಕರ್ಮಗಳನ್ನು ಪರಿಗಣಿಸಲೇಬೇಕಾಯ್ತಲ್ಲ. ಇವುಗಳನ್ನು ಅನುಸರಿಸ್ತಾನೆ ಅಂತಂದರೆ ಅವನು ಅಸ್ವತಂತ್ರನಾದ್ನಲ್ಲ. ಕರ್ಮ ಮಾಡಿದವನು ಜೀವನಿಗೆ ಕರ್ತೃತ್ವವಿದೆ, ಜೀವ ಕರ್ಮವನ್ನು ಮಾಡಿದ್ದಾನೆ. ಅವನ ಯೋಗ್ಯತೆ, ಅವನ ಕರ್ಮ, ಅವನ ಯೋಗ್ಯತೆ ಹಾಗೂ ಅವನ ಅನಾದಿಯಾಗಿರ್ತಕ್ಕಂಥ ಇವನ್ನೆಲ್ಲವನ್ನು ಪರಿಗಣಿಸ್ತಾನೆ ಅಂದಮೇಲೆ ಭಗವಂತ ಇವನು ಅಸ್ವತಂತ್ರನೇ ಆದ್ನಲ್ಲ ಅಂತಂದರೆ ತ್ರಯಂ ವಿಷ್ಣೋರ್ವಶಗಂ ಸರ್ವದೇವ. ಶ್ರೀಮದಾಚಾರ್ಯ ಹೇಳ್ತಾರೆ, ಏತತ್ರಯಂ ಸ್ವಭಾವ, ಅನಾದಿ ಕರ್ಮ, ಇಂದಿನ ಜೀವ ಪ್ರಯತ್ನ, ಈ ಮೂರೂ ಕೂಡ ವಿಷ್ಣುವಿನ ವಶದಲ್ಲಿಯೇ ಇವೆ ಹೊರತು ಇವು ಸ್ವತಂತ್ರವಾಗಿ ಇಲ್ಲ. ಆದ್ದರಿಂದಾಗಿ ದೇವರ ಸ್ವಾತಂತ್ರ್ಯಕ್ಕೆ ಕಿಂಚಿತ್ತೂ ಭಂಗ ಬರುವುದಿಲ್ಲ. ದೇವರೊಬ್ಬನೇ ಸ್ವತಂತ್ರ, ಇವು ಎಲ್ಲವೂ ಅಸ್ವತಂತ್ರವಾಗಿವೆ ಅಂತ ಇಷ್ಟು ಹೇಳಿ ದೇವರು ಮುಂದೆ ಹೇಳ್ತಾರೆ, ನಗಸ್ಯ ಚಿನ್ನ ವಶೇ ವಾಸುದೇವ ಪರಾತ್ಪರ ಪರಮೋಸೋ ಸ್ವತಂತ್ರ. ದೇವರ ವಶದಲ್ಲಿ ಇದೆ. ಅಷ್ಟೇ ಅಲ್ಲ, ಈ ಭಗವಂತ ಕಸ್ಯಚಿತ್ ನ ವಶೇ, ಯಾವ ಕರ್ಮದ ವಶದಲ್ಲಿ ಆಗಲಿ, ಸ್ವಭಾವದ ವಶದಲ್ಲಿ ಆಗಲಿ, ಯೋಗ್ಯತೆಯ ವಶದಲ್ಲಾಗಲಿ ಅಥವಾ ಇನ್ಯಾವುದೇ ದೇವತೆಗಳ ವಶದಲ್ಲಿ ಆಗಲಿ ನಮ್ಮ ದೇವನಿಲ್ಲ. ಪರಾತ್, ಜಡವಾದ ಪ್ರಕೃತಿಗಿಂತಲೂ ಪರಹ, ಸರ್ವೋತ್ತಮಳಾದ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗಿಂತಲೂ ಪರಮಃ, ಸರ್ವೋತ್ತಮನಾಗಿದ್ದಾನೆ ನಮ್ಮ ದೇವ. ಆದ್ದರಿಂದಾಗಿಯೇ ನಮ್ಮ ದೇವರಿಗೆ
ಸ್ವತಂತ್ರ ಎಂಬುದಾಗಿ ಕರೀತಾರೆ. ಆದ್ದರಿಂದಾಗಿ ಫಲ ಕೊಡುವುದಕ್ಕೆ ಅವನು ಸ್ವತಂತ್ರನಾಗಿದ್ದಾನೆ. ಹಠಾಶ್ಚಾಸೋ ಅಲ್ಲ, ಯೋಗ್ಯತಾ ಎಲ್ಲರಿಗೂ ಸಮಾನವಾಗಿದೆಯಾ? ಹಾಗಾದರೆ ಎಲ್ಲರಿಗೂ ಒಂದೇ ಫಲವನ್ನು ಕೊಡಲಿ, ಒಬ್ಬೊಬ್ಬರಿಗೆ ಒಂದೊಂದು ಥರ ಫಲವನ್ನು ಯಾಕೆ ಕೊಡ್ತಾನೆ ದೇವ ಅಂತಂದರೆ, ಹಠಾಶ್ಚಾಸೋ ತಾರತಮ್ಯ ಸ್ಥಿತೋ ಹಿ, ಈ ಯೋಗ್ಯತಾ ತಾರತಮ್ಯ ಕ್ರಮದೊಳಗೆ ಇದೆ. ಬ್ರಹ್ಮಾಂಡಮಾರಭ್ಯ ಕಲಿಷ್ಠ ಯಾವತ, ಬ್ರಹ್ಮದೇವರ ಯೋಗ್ಯತೆ ಸರ್ವೋತ್ತಮವಾದ ಪರಿಪೂರ್ಣವಾದ ಯೋಗ್ಯತೆ. ಆಮೇಲೆ ಎಲ್ಲರ ಯೋಗ್ಯತೆ ಕಡಿಮೆ ಆಗ್ತಾ ಬಂದು ಶೂನ್ಯ ಯೋಗ್ಯತೆ ಕಲಿಯದು. ಆದ್ದರಿಂದಾಗಿ ತಾರತಮ್ಯ ಕ್ರಮದೊಳಗೆ ಇದೆ. ಹಠಾಚ್ಚ ಕರ್ಮಾಣಿ ಭವಂತಿ, ಅವನ ಯೋಗ್ಯತೆ ಪರಿಪೂರ್ಣವಾಗಿದೆ, ಪರಿಪೂರ್ಣವಾದ ಶುದ್ಧವಾದ ಕರ್ಮವನ್ನೇ ಬ್ರಹ್ಮದೇವರು ಮಾಡ್ತಾರೆ. ಅವನ ಸದ್ಯೋಗ್ಯತೆ ಕಲಿಯೋದು ಏನೂ ಇಲ್ಲ. ಅದರಿಂದಾಗಿ ಪರಿಪೂರ್ಣವಾಗಿ ಕೆಟ್ಟ ಯೋಗ್ಯತೆ ಇರೋಣದ್ರಿಂದಾಗಿ ಕೆಟ್ಟ ಕರ್ಮಗಳನ್ನೇ ಮಾಡ್ತಾನೆ. ಹೀಗೆ ಅವರವರ ಯೋಗ್ಯತೆಯಲ್ಲಿ ತಾರತಮ್ಯವಿರೋಣದ್ರಿಂದಾಗಿ ಅವರ ಕರ್ಮಗಳಲ್ಲೂ ಕೂಡ ಶುದ್ಧತೆಯೊಳಗೆ ಸತ್ಕರ್ಮಗಳಲ್ಲಿ ತಾರತಮ್ಯ ಬರುತ್ತೆ. ಅದನ್ನು ಅನುಗುಣವಾಗಿಯೇ ದೇವರು ಫಲಗಳನ್ನು ಕೊಡ್ತಾನೆ. ಹಠಾಚ್ಚ ಕರ್ಮಾಣಿ ಭವಂತಿ, ಆ ಕರ್ಮಗಳು ಎಂಥದ್ದು? ಅನಾದಿಯಾದ ಕರ್ಮಗಳು. ಯತ್ನ, ಇವತ್ತಿನ ಪ್ರಯತ್ನ. ಆದ್ದರಿಂದಾಗಿ ಮೂರನ್ನೂ ಗಮನಿಸಿ ಫಲವನ್ನು ಕೊಡ್ತಾನೆ. ಮುಂದೆ ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ವಿನಾ ಯತ್ನಂ ನ ಹಠಃ, ಯೋಗ್ಯತೆ ಇಲ್ಲದೆ ಇದ್ದರೆ ಪ್ರಯತ್ನವಿಲ್ಲ ಅಂತಾದರೆ ಹಠ ಇದು ಯಾವುದು ಯೋಗ್ಯತೆ ಇದು ಅಭಿವ್ಯಕ್ತವೇ ಆಗುವುದಿಲ್ಲ. ಯೋಗ್ಯತೆ ಇದು ಅಭಿವ್ಯಕ್ತವಾಗದೇ ಇದ್ದರೆ ಅವನ ಅನಾದಿಯಾದ ಕರ್ಮಗಳನ್ನು ಪರಿಗಣಿಸಲಿಕ್ಕೆ ಆಗುವುದಿಲ್ಲ. ಆದ್ದರಿಂದಾಗಿ ಭಗವಂತ ಏನು ಫಲ ಕೊಟ್ಟಾನೋ ಕೊಡ್ಲಿಕ್ಕೆ ಆಗುವುದಿಲ್ಲ. ವ್ಯತಿರಿಕ್ತವಾದ ಫಲಗಳನ್ನೇ, ಮುಕ್ತಿ ಯೋಗ್ಯರಾಗಿದ್ದರೂ ಕೂಡ ನಮಗೆ ಮುಕ್ತಿಯನ್ನು ಯಾಕೆ ಕೊಟ್ಟಿಲ್ಲ ದೇವ ಅಂತಂದರೆ ಸ್ಪಷ್ಟ ಕಾರಣ, ನಾವು ಯೋಗ್ಯವಾದ ಪ್ರಯತ್ನವನ್ನು ನಾವು ಮಾಡಿಲ್ಲ, ನಮಗೆ ವಿಹಿತವಾದ ಕರ್ಮಗಳನ್ನು ನಾವು ಚೊಕ್ಕಾಗಿ ಮಾಡಿಲ್ಲ. ಆದ್ದರಿಂದ ಫಲವನ್ನು ಕೊಡ್ತಾ ಇಲ್ಲ ದೇವ. ಅದು ಎಂದಾಗತ್ತೆ ಅವತ್ತು ಫಲವನ್ನು ಕೊಟ್ಟೇ ಕೊಡ್ತಾನೆ, ಇದು ನಿಶ್ಚಿತ ಅಲ್ಲ. ಏನಾದರೂ ಕೂಡ ಇವುಗಳನ್ನು ಪರಿಗಣಿಸಿ ಫಲವನ್ನು ಕೊಡ್ತಾನೆ ಅಂದಮೇಲೆ ಅಸ್ವತಂತ್ರನೇ ಆದ್ನಲ್ಲ ಅಂತಂದರೆ, ಏತಾನಪೇಕ್ಷೈವ ಫಲಂ ದದಾನಿ ತಸ್ಯೈವ ಸಂಕಲ್ಪ ಇತಿ ಸ್ವತಂತ್ರತಾ, ಈ ಮೂರನ್ನು ಪರಿಗಣಿಸಿಯೇ ನಾನು ಫಲವನ್ನು ಕೊಡ್ತೇನೆ ಎಂಬುದಾಗಿ ದೇವರ ಸಂಕಲ್ಪವಿದೆ. ಅವನು ಸತ್ಯ ಸಂಕಲ್ಪ. ಆದ್ದರಿಂದಾಗಿ ಯಾವ ಸಮಸ್ಯೆಯೂ ಇಲ್ಲ ಅಂತ ಶ್ರೀಮದಾಚಾರ್ಯರು ಇಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಸಿಕೊಡ್ತಾರೆ. ತಸ್ಮಾತ್ ಕಾರ್ಯಂ, ಆದ್ದರಿಂದಾಗಿ ಅಣ್ಣ, ತೇನ ಕೃಪ್ತಂ ಸ್ವಕರ್ಮ ಕಾರ್ಯಮೇವ, ಆ ಭಗವಂತ ಯಾರ್ಯಾರಿಗೆ ಯಾವ ಕರ್ಮಗಳನ್ನು ಮಾಡಬೇಕು ಎಂಬುದಾಗಿ ವಿಧಾನವನ್ನು ಮಾಡಿದ್ದಾನೆ ಶಾಸ್ತ್ರಗಳ ಮುಖಾಂತರ. ಆ ಕರ್ಮಗಳನ್ನು ಮಾಡಲಿಕ್ಕೇ ಬೇಕು. ಆ ಕರ್ಮ ಭಗವಂತನ ಪೂಜೆಗಾಗಿ, ಆ ಕರ್ಮದಿಂದ ಭಗವತ್ ಪ್ರಾಪ್ತಿಯೇ ಆಗುತ್ತದೆ. ಅಥೋನ್ಯಥಾ, ದೇವರು ನಮಗೆ ವಿಧಾನ ಮಾಡಿದ ಸ್ವಕರ್ಮವನ್ನು ನಾನು ಮಾಡದೇ ಇದ್ದರೆ ಏನಾಗತ್ತೆ ಅಂತಂದರೆ, ನಿರಯ ಸರ್ವಥಾ ಸ್ಯಾತ್, ನಿರಯವೇ ನರಕವೇ ಅನಂತವಸ್ಸೇ ಆಗುತ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಹಾಗಾದರೆ ಧರ್ಮರಾಜ ಕೇಳ್ತಾನೆ, ಯಾರ್ಯಾರಿಗೆ ಯಾವ ಯಾವ ಕರ್ಮಗಳು ವಿಹಿತವಾಗಿದೆ ಅನ್ನೋದು ನಿನಗೇನು ಗೊತ್ತೇನೋ ಹೇಳ್ತೀಯಾ ಅಂತ ಕೇಳಿದರೆ, ವಿಪ್ರಸ್ಯ ಜಪೋಪದೇಶವು, ದೇವರ ಮುಖದಿಂದ ಬ್ರಾಹ್ಮಣ ಹುಟ್ಟಿ ಬಂದದ್ದಕ್ಕಾಗಿ ಜಪ ಹಾಗೂ ಉಪದೇಶ, ಪಾಠ ಪ್ರವಚನ ಇದು ಬ್ರಾಹ್ಮಣನ ಸರ್ವೋತ್ತಮವಾದ ಧರ್ಮಗಳು. ಈ ಧರ್ಮವನ್ನು ಮಾಡ್ತಾ ಉಳಿದ ಧರ್ಮಗಳನ್ನು ಸ್ವಲ್ಪ ಸಡಲು ಮಾಡಿದರೂ ಚಿಂತೆ ಇಲ್ಲ. ಆದರೆ ಜಪದ ವಿಷಯದೊಳಗೆ ಸಡಲಿಲ್ಲ, ಪಾಠ ಪ್ರವಚನದ ವಿಷಯದೊಳಗೆ ಸಡಲಿಲ್ಲ. ಇದು ಅವನಿಗೆ ಸರ್ವೋತ್ತಮವಾದ ಅತ್ಯಂತ ಅನಿವಾರ್ಯವಾದ ಧರ್ಮ. ಇದು ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಯಾಕೆ? ದೇವರ ಮುಖದಿಂದ ಹುಟ್ಟಿ ಬಂದಿದ್ದಾನೆ ಅಂದಮೇಲೆ ಮುಖೋತ್ತವಾದ ಕರ್ಮಗಳನ್ನು ಮಾಡಲೇಬೇಕು. ಇನ್ನು ಕ್ಷತ್ರಿಯರು ಬಾಹ್ವೋರ್ಜಾತಃ, ದೇವರ ಬಾಹುಗಳಿಂದ ಹುಟ್ಟಿ ಬಂದಿದ್ದಾರೆ. ಆದ್ದರಿಂದಾಗಿ ಬಾಹುವಿನ ಕಾರ್ಯವೇನು ಅಂತಂದರೆ ಪಾಪ ಪ್ರತಿವಾರಣಂ ಹೀ, ಪಾಪಿಷ್ಠರನ್ನು ನಿಗ್ರಹ ಮಾಡುವುದು, ಪಾಪಿಷ್ಠರಿಗೆ ಶಿಕ್ಷೆಯನ್ನು ಕೊಡುವುದೇ ಇದು ಬಾಹುವಿನ ಕೆಲಸ. ಜೊತೆಗೆ ಬಾಹುವಿಗೆ ಮುಖ ಅತ್ಯಂತ ಸನಿಹದಲ್ಲಿ ಇರೋಣದರಿಂದಾಗಿ ಜಪ ಮತ್ತು ಉಪದೇಶಗಳು ಕೂಡ ಕ್ಷತ್ರಿಯನಿಗೆ ವಿಹಿತವಾಗಿದೆ. ಹಾಗಾದರೆ ರಾಜ, ನೀನು ಕ್ಷತ್ರಿಯನಾಗಿರೋಣದರಿಂದಾಗಿ ನೀನು ಪಾಪಿಷ್ಠರನ್ನು ನಿಗ್ರಹವನ್ನು ಮಾಡುವುದೇ ಉತ್ತಮವಾದ ಧರ್ಮ. ಅದರ ಜೊತೆಗೆ ಜಪ ಉಪದೇಶಗಳನ್ನು ನೀನು ಅವಶ್ಯವಾಗಿ ಮಾಡಲೇಬೇಕು. ಇದು ಯೋಗ್ಯವಾದ ಧರ್ಮ.
ಇನ್ನು ತೊಡೆಗಳಿಂದ ಹುಟ್ಟಿ ಬಂದಿರತಕ್ಕಂತಹ ವೈಶ್ಯ ಪ್ರಜಾವೃದ್ಧಿ ಮಾಡೋದು. ಆ ತೊಡೆಗಳಿಗೆ ಕೈಗಳು ಅತ್ಯಂತ ಹತ್ತಿರದಲ್ಲಿ ಇರೋಣದ್ರಿಂದಾಗಿ ಕೈಯಿಂದ ಮಾಡುವಂತಹ ಏನಂತಾರೆ ಧಾನ್ಯಗಳ ಉತ್ಪತ್ತಿಯೂ ಕೂಡ ವೈಶ್ಯನಿಗೆ ಯೋಗ್ಯವಾದ ಧರ್ಮ. ಇನ್ನು ಪಾದಗಳಿಂದ ಹುಟ್ಟಿ ಬಂದದ್ದಕ್ಕಾಗಿ ಶೂದ್ರನಿಗೆ ದೇವರ ವಿಶಿಷ್ಟವಾಗಿರ್ತಕ್ಕಂಥ ಸೇವೆಯನ್ನು ಮಾಡುವುದೇ ಇದು ಅವನ ಧರ್ಮವಾಗಿದೆ ಎಂಬುದಾಗಿ ಭಗವಂತ ತಾನು ತಿಳಿಸ್ತಾ ಮುಂದೆ ಅನೇಕ ಮಾತುಗಳನ್ನು ಭೀಮಸೇನ ದೇವರು ಧರ್ಮರಾಜನಿಗೆ ಹೇಳ್ತಾ ಅವರವರಿಗೆ ವಿಹಿತವಾಗಿರ್ತಕ್ಕಂಥ ಧರ್ಮಗಳನ್ನೆಲ್ಲವನ್ನೂ ಕೂಡ ತಿಳಿಸಿಕೊಟ್ಟು ಏತೈರ್ಧರ್ಮೈ ವಿಷ್ಣುನಾ ಪೂರ್ವಕೃಪ್ತೈ, ಈ ಎಲ್ಲ ಧರ್ಮಗಳು ಭಗವಂತನಿಂದ ಮೊದಲಿಗೇನೇ ತಿಳಿಸಲ್ಪಟ್ಟಿದೆ. ಸರ್ವೈಹಿ, ಈ ಎಲ್ಲ ವರ್ಣದವರಿಂದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರರಿಂದ ವಿಷ್ಣುರೇವ ಅಭಿಪೂಜ್ಯ, ಅವರು ಮಾಡುವ ಎಲ್ಲ ಕರ್ಮಗಳಿಂದ ಅವರವರಿಗೆ ವಿಹಿತವಾದ ಕರ್ಮಗಳನ್ನು ಮಾಡುವುದರಿಂದ ಆ ಕರ್ಮಗಳ ಮುಖಾಂತರ ದೇವರೇ ಪೂಜ್ಯನಾಗಿದ್ದಾನೆ. ದೇವರ ಆರಾಧನೆಯನ್ನೇ ಇವರು ಮಾಡುವಂತಹದ್ದು ಅಂದರೆ 4 ಜನರಲ್ಲೂ ಕೂಡ ಸಮಾನತೆ ಏನು ಅಂತಂದರೆ ಅವರಿಗೆ ವಿಹಿತವಾದ ಕರ್ಮಗಳನ್ನೇ ಮಾಡಬೇಕು, ಇದು ಸಮಾನ. ಅವರಿಗೆ ವಿಹಿತವಾದ ಕರ್ಮಗಳ ಜೊತೆಗೆ ದೇವರ ಆರಾಧನೆಯನ್ನೇ ಮಾಡಬೇಕು, ಇದು ಕೂಡ ಸಮಾನವಾಗಿರ್ತಕ್ಕಂಥ ಇವೇ 2 ಪ್ರಧಾನವಾದದ್ದು. ಭೀಮಸೇನ ದೇವರಾಗಲಿ ಶ್ರೀಕೃಷ್ಣ ಪರಮಾತ್ಮನಾಗಲಿ ಹೇಳುವುದು ಏನು ಅಂತಂದರೆ ಸ್ವಕರ್ಮಣ ತಮಭ್ಯಚ್ಯ ಸಿದ್ಧಿಂ ವಿಂದತಿ ಮಾನವ, ತನಗೆ ವಿಹಿತವಾದ ಕರ್ಮಗಳನ್ನು ತಾನು ಮಾಡಬೇಕು. ಹಾಗಾದರೆ ಶಾಸ್ತ್ರದೊಳಗೆ ಬ್ರಾಹ್ಮಣನಿಗೆ ಇದು, ಕ್ಷತ್ರಿಯನಿಗೆ ಇದು, ವೈಶ್ಯನಿಗೆ ಇದು, ಶೂದ್ರನಿಗೆ ಇದು ಎಂಬುದಾಗಿ ಧರ್ಮಗಳನ್ನು ವಿಧಾನವನ್ನು ಮಾಡಿರುವುದರಿಂದಾಗಿ ಅವರವರಿಗೆ ವಿಹಿತವಾದ ಕರ್ಮಗಳನ್ನು ಅವಶ್ಯವಾಗಿ ಅವರು ಮಾಡಲೇಬೇಕು ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾರೆ. ಜೊತೆಗೆ ಆ ಎಲ್ಲ ಕರ್ಮಗಳಿಂದ ಪೂಜ್ಯನಾದವನು ಭಗವಂತನೇ ಆಗಿದ್ದಾನೆ. ಯಾಕೆ ಅಂತಂದರೆ ಪಿತಾ ಗುರು ಪರಮಂ ದೈವತಂಚ ವಿಷ್ಣು ಸರ್ವೇಷಾಂ ತೇನ ಪೂಜ್ಯ ಸ ಏವ ಭಕ್ತತ್ವಾದ್ ದೇವತಾಶ್ಚಾಭಿಪೂಜ್ಯಾಃ ವಿಶೇಷತಸ್ತೇಷು ತೇ ಯೇ ಅತ್ಯಂತ ಭಕ್ತಾಃ. ಭಗವಂತ ನಮಗೆ ತಂದೆಯಾಗಿದ್ದಾನೆ, ಭಗವಂತ ನಮಗೆ ಗುರುವಾಗಿದ್ದಾನೆ, ಭಗವಂತ ನಮಗೆ ಪರಮ ಸರ್ವೋತ್ತಮ ದೇವತೆಯಾಗಿದ್ದಾನೆ, ಭಗವಂತ ನಮಗೆ ಇಷ್ಟದೈವನಾಗಿದ್ದಾನೆ. ಆದ್ದರಿಂದಾಗಿ ಎಲ್ಲರಿಗೂ ಕೂಡ ತಂದೆ, ಗುರು, ಪರಮದೈವ, ಇಷ್ಟದೈವ ಆದದ್ದರಿಂದಾಗಿ ಎಲ್ಲರೂ ಕೂಡಿ ತಮಗೆ ವಿಹಿತವಾದ ಕರ್ಮಗಳನ್ನು ಮಾಡುವ ಮುಖಾಂತರ ದೇವರ ಆರಾಧನೆಯನ್ನು ಮಾಡಲೇಬೇಕು. ತದ್ಭಕ್ತತ್ವ, ಆ ಭಗವಂತನ ಭಕ್ತರಾಗಿದ್ದಾರೆ. ಆದ್ದರಿಂದಾಗಿ ದೇವತೆಗಳನ್ನು ಕೂಡ ಅವರವರ ಯೋಗ್ಯತಾನುಸಾರವಾಗಿ ನಾವು ಪೂಜೆಯನ್ನು ಮಾಡಬೇಕು ಎಂಬುದಾಗಿ ನಮಗೆ ಅನೇಕ ಮಾತುಗಳನ್ನು ಭೀಮಸೇನ ದೇವರು ಈ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾ, ಆದ್ದರಿಂದಾಗಿ ಇನ್ನೊಂದು ಮಾತನ್ನು ಹೇಳ್ತೇನೆ ಕೇಳಿಲ್ಲಿ. ಏನು ಅಂತಂದರೆ ಹನ್ಯ ದುಷ್ಟಾನ್ ಕ್ಷತ್ರಿಯಾಂಶ್ಚ ವಿಶೇಷತೋ ಯುದ್ಧಗತಾನ್ ಸ್ಮರನ್ ಹರಿಂ. ಅಣ್ಣ ಕೇಳಿಲ್ಲಿ, ದುಷ್ಟರಾದ ಕ್ಷತ್ರಿಯರನ್ನು, ಕ್ಷತ್ರಿಯನಾದವನು, ಅದರೊಳಗೂ ಯುದ್ಧದಲ್ಲಿ ಬಂದಿರುವ ಕ್ಷತ್ರಿಯನಾದವನು ಸಂಹಾರವನ್ನು ಮಾಡಲೇಬೇಕು. ಇದುವೇ ಅವನಿಗೆ ಯೋಗ್ಯವಾಗಿರ್ತಕ್ಕಂಥ ಧರ್ಮ ಕ್ಷತ್ರಿಯನಿಗೆ. ಇದರ ಮೇಲೆ ಪಾಪಾಧಿಕಾಂಶ್ಚ, ಇನ್ನು ಯಾರು ಪಾಪವನ್ನು ಮಾಡಿದ್ದಾರೆ ಅವರನ್ನು ಸಂಹಾರವನ್ನು ಮಾಡುವುದರಿಂದ, ಬಲಾಧಿಕಾಂಶ ಬಲಿಷ್ಠರಾದವರನ್ನು ಸಂಹಾರವನ್ನು ಮಾಡುವುದರಿಂದ ಮೋಕ್ಷದೊಳಗೆ ಆನಂದ ವೃದ್ಧಿಯಾಗತ್ತೆ. ಜೊತೆಗೆ ವಿಷ್ಣೋಶ್ಚ ಪರಮೈವ ಪ್ರೀತಿ, ಈ ಬಲಿಷ್ಠರಾದ ಪಾಪಿಷ್ಠರನ್ನು ಸಂಹಾರವನ್ನು ಮಾಡುವುದು ಏನಿದೆ ಭಗವಂತನಿಗೆ ಪರಮ ಪ್ರೀತಿಯಾಗಿದೆ. ಆದ್ದರಿಂದಾಗಿ ಪಾಪಿಗಳಾದ ದುರ್ಯೋಧನಾದಿಗಳು ಅವಶ್ಯವಾಗಿ ಸಂಹಾರ್ಯರೇ ಆಗಿದ್ದಾರೆ, ಅವರನ್ನು ಸಂಹಾರವನ್ನು ಮಾಡಲೇಬೇಕು. ಇಷ್ಟಲ್ಲದೇನೆ ಇನ್ನೊಂದು ಮಾತನ್ನು ಹೇಳ್ತೇನೆ. ಅಕ್ಷದ್ಯೂತಂ ನಿಕೃತಿ ಪಾಪಮೇವ ಕೃತಂ ತ್ವಯಾ ಗರ್ಹಿತಂ ಸೌಬಲೇನ. ಅಕ್ಷದ್ಯೂತ ಏನಿದೆ ಅತ್ಯಂತ ಪಾಪಿಷ್ಠವಾದ ಅಂತಹ ಪಾಪಕರ್ಮವನ್ನು ನೀನು ಅಂತಹ ಪಾಪಕರ್ಮವನ್ನು ಶಕುನಿಯಿಂದ ಸಹಿತರಾಗಿ ಅವರೆಲ್ಲರೂ ಮಾಡಲ್ಪಟ್ಟಿದ್ದಾರೆ. ಅಂದ ಮೇಲೆ ಆ ಪಾಪಿಷ್ಠರನ್ನು ಸಂಹಾರವನ್ನು ಮಾಡಲೇಬೇಕಾದದ್ದು ನಮ್ಮ ಧರ್ಮವಾಗಿದೆ. ಇದು ಒಂದು. ಎರಡನೇದ್ದು,
ಭೀತೇನ ದತ್ತಂ ಯಾರು ಹೆದರಿ ಕೊಟ್ಟಿದ್ದಾನೆ, ದ್ಯೂತ ದತ್ತಂ ದ್ಯೂತದೊಳಗೆ ಯಾರು ಕೊಟ್ಟಿದ್ದಾರೆ, ಕಾಮಿನ್ಯೈ ದತ್ತಂ ಕಾಮಿನಿಗೆ ಕೊಟ್ಟಂತಹ ಹಣವೇನಿದೆ ಇದನ್ನು ಪುನಃ ಆಹಾರ್ಯಮೇವ ಅವಶ್ಯವಾಗಿ ಸ್ವೀಕಾರವನ್ನು ಮಾಡಲೇಬೇಕು. ಭೀಮಸೇನ ದೇವರು ಹೇಳುವ ಸರ್ವೋತ್ತಮವಾದ ಧರ್ಮವಿದು, ಕ್ಷತ್ರಿಯನಿಗೆ ವಿಹಿತವಾದ ಧರ್ಮ. ಆದ್ದರಿಂದಾಗಿ ಏವಂ ಧರ್ಮ ಶಾಶ್ವತೋ ವೈದಿಕೋ ಹಿ ದ್ಯೂತೆ ಸ್ತ್ರೀಯಾಂ ನಾಲ್ಪಮಾಹಾರ್ಯಮಾಹು. ಆದ್ದರಿಂದಾಗಿ ದ್ಯೂತದಲ್ಲಿ ಕೊಟ್ಟ ಹಣವೇನಿದೆ ಅವಶ್ಯವಾಗಿ ಅದನ್ನು ನಾವು ಸ್ವೀಕಾರವನ್ನು ಮಾಡಲೇಬೇಕು. ಆದ್ದರಿಂದಾಗಿ ಜೂಜಾಟವಾಡಿದ್ದು ತಪ್ಪು, ಅದು ಪಾಪಕರ್ಮ. ಅದರೊಳಗೆ ಜೂಜಾಟದಲ್ಲಿ ಕೊಟ್ಟ ಹಣವೇನಿದೆ ಅದನ್ನು ಅವಶ್ಯವಾಗಿ ಸ್ವೀಕಾರವನ್ನು ಮಾಡುವುದು ಏನಿದೆ ಇದು ಶ್ರೇಷ್ಠವಾದ ಧರ್ಮವಾಗಿದೆ. ಆದ್ದರಿಂದಾಗಿ ವಿಚಾರವೇ ಇಲ್ಲ, ಅವರನ್ನು ಸಂಹಾರವನ್ನು ಮಾಡೋಣ, ಅವರಿಂದ ಎಲ್ಲ ಐಶ್ವರ್ಯವನ್ನು ನಾವು ಪಡೆದುಕೊಳ್ಳೋಣ. ನಾನು ಯುದ್ಧವಾಡಿ, ನೀನು ಆಜ್ಞೆಯನ್ನು ಕೊಟ್ಟರೆ ನಾನು ಯುದ್ಧವಾಡಿ ನಿನ್ನನ್ನು ರಾಜನನ್ನಾಗಿ ಮಾಡ್ತೇನೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು, ಕೊನೆ ಮಾತನ್ನು ನಾನು ಹೇಳ್ತೇನೆ. ಇವತ್ತಿಗೆ 12 ತಿಂಗಳುಗಳು ಕಳೆದು ಹೋಗಿದೆ, 1 ವರ್ಷವಾಯಿತು. ಇದರರ್ಥ ಒಂದೊಂದು ತಿಂಗಳ 1 ವರ್ಷದ ಲೆಕ್ಕದೊಳಗೆ ನಾವು ಇಟ್ಟುಕೊಂಡು 12 ತಿಂಗಳಿನ ವನವಾಸವಾಗಿದೆ, ಇನ್ನೊಂದು ತಿಂಗಳ ಅಜ್ಞಾತವಾಸವಿದೆ. ಆ ಅಜ್ಞಾತವಾಸವನ್ನು ಮಾಡೋಣ. ಅಜ್ಞಾತವಾಸವಾದ ಕೂಡಲೇ ನಾವು ಹೋಗೋಣ, ಯುದ್ಧ ಮಾಡೋಣ. ಯುದ್ಧವಾಡಿ ಆ ಯುದ್ಧದೊಳಗೆ ಆ ಪಾಪಿಷ್ಠರನ್ನು ಸಂಹಾರವನ್ನು ಮಾಡಿ ಸಮಗ್ರವಾದ ರಾಜ್ಯವನ್ನು ತಂದು ಆ ರಾಜ್ಯವನ್ನು ನಾನು ನಿನಗೆ ಕೊಟ್ಟು ರಾಜನನ್ನಾಗಿ ಮಾಡ್ತೇನೆ. ತ್ವಯ್ಯೈವ ರಾಜ್ಯಂ ಸ್ಥಾಪಯಾಮ್ ಯಜ್ಞ ಸಮ್ಯಕ, ನಿನ್ನನ್ನೇ ರಾಜನನ್ನಾಗಿ ನಾನು ಮಾಡ್ತೇನೆ, ನೀನು ಅನುಮತಿಯನ್ನು ಕೊಡು. ಯಾಕೆ? ನೀನು ನಮಗೆ ಧರ್ಮ ನಿತ್ಯನಾಗಿದ್ದೀಯಾ, ಅಗ್ರಜನಾಗಿದ್ದೀಯಾ, ನಿನ್ನ ಅನುಜ್ಞೆ ಇಲ್ಲದೆ ನಾನು ಯಾವ ಕರ್ಮಗಳನ್ನು ಮಾಡುವುದಿಲ್ಲ, ಆದ್ದರಿಂದಾಗಿ ನೀನು ಅನುಮತಿಯನ್ನು ಕೊಡು ಅಂತ ಇಷ್ಟು ಭೀಮಸೇನ ದೇವರು ಹೇಳಿದಾಗ ಧರ್ಮರಾಜ ತಾನು ಕೊನೆಗೆ ಇನ್ನು ಈ ದ್ರೌಪದಿ, ಭೀಮ, ಅರ್ಜುನರನ್ನು ನಾನು ಬಿಡುವುದಿಲ್ಲ ಅಂತ ನಿಶ್ಚಯ ಮಾಡಿಕೊಂಡು ಅವನು ಹೇಳ್ತಾನೆ, ನಾನು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. 12 ವರ್ಷದ ವನವಾಸ, 1 ವರ್ಷದ ಅಜ್ಞಾತವಾಸ, ಇವುಗಳಲ್ಲಿ ನಾನು ಸಂಕ್ಷೇಪವನ್ನು ಮಾಡಿದರೆ ನನ್ನ ಕೀರ್ತಿಯೂ ಹಾಳಾಗತ್ತೆ, ನನ್ನ ಧರ್ಮವೂ ಹಾಳಾಗತ್ತೆ. ಆದ್ದರಿಂದಾಗಿ 13 ವರ್ಷಗಳ ಮುಗಿದಾದ ಮೇಲೆ ನೀನು ಹೇಳಿದ ಹಾಗೆ ಅವಶ್ಯವಾಗಿ ಯುದ್ಧ ಮಾಡೋಣ. ಆ ಯುದ್ಧದೊಳಗೆ ಎಲ್ಲರನ್ನೂ ಸಂಹಾರವನ್ನು ಮಾಡಿ ಪುನಃ ಧರ್ಮದ ರಾಜ್ಯವನ್ನು ಪ್ರತಿಪಾದನೆಯನ್ನು ಮಾಡೋಣ. ಇವತ್ತು ನಾನು ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ. ಸತ್ಯಮೇತನ್ನ ಸಂದೇಹ ಸತ್ಯೇನಾತ್ಮಾನಮಾಲಭೆ ಲೋಕಾಪವಾದ ಭೀರುಮ್ಮ ನತೋನ್ಯದ್ ವಕ್ತುಮರ್ಹಸಿ. ನಾನು ಸತ್ಯವಾದ ಪ್ರತಿಜ್ಞೆಯನ್ನು ಮಾಡ್ತಾ ಇದ್ದೇನೆ, ಇದನ್ನು ನೀನು ಗಟ್ಟಿಯಾಗಿ ನಂಬು. ಲೋಕಾಪವಾದಕ್ಕಾಗಿ ಲೋಕಾಪವಾದ ಬರುವಂಥ ಕಾರ್ಯಗಳಲ್ಲಿ ನನ್ನನ್ನು ತೊಡಗಿಸಬೇಡ. 13 ವರ್ಷ ಮುಗಿದಾದ ಮೇಲೆ ನೀನು ಹೇಳಿದ ಹಾಗೇನೆ ರಾಜ್ಯವನ್ನು ನಾವು ಪಡೆಯೋಣ, ಇದು ನನ್ನ ಗಟ್ಟಿಯಾದ ಪ್ರತಿಜ್ಞೆಯಾಗಿದೆ ಎಂಬುದಾಗಿ ಭೀಮಸೇನ ದೇವರು ಗಟ್ಟಿಯಾದ ಪ್ರತಿಜ್ಞೆಯನ್ನು ಮಾಡ್ತಾರೆ. ಆಗ ಭೀಮಸೇನ, ದ್ರೌಪದಿ, ಅರ್ಜುನರೆಲ್ಲರೂ ಸಮಾಧಾನವಾಗ್ತಾರೆ. ಧರ್ಮರಾಜ ಒಮ್ಮೆ ಪ್ರತಿಜ್ಞೆ ಮಾಡಿದ್ದಾನೆ ಅಂದ ಮೇಲೆ ಮುಗಿತು, ನಾವು ಅಲ್ಲಿವರೆಗೆ ಸಹನೆಯಿಂದ ಇರೋಣ, ಅಣ್ಣನ ಮಾತು ಮೀರುವ ಹಾಗಿಲ್ಲ. ಅಣ್ಣನನ್ನು ಕನ್ವಿನ್ಸ್ ಮಾಡೋದು ನಮ್ಮ ಧರ್ಮ, ಅಣ್ಣನ ಮಾತನ್ನು ಮೀರುವುದು ನಮ್ಮ ಧರ್ಮವಲ್ಲ ಅಂತ ಅಣ್ಣನನ್ನು ಮಾಡಿ ಆ ಅಣ್ಣನಿಂದ ಪ್ರತಿಜ್ಞೆಯನ್ನು ಮಾಡಿಸಿ ಧರ್ಮರಾಜ, ಭೀಮಸೇನ ದೇವರು, ದ್ರೌಪದಿ, ಅರ್ಜುನ, ನಕುಲ ಸಹದೇವರು ಅಲ್ಲಿಗೆ ಆ ಚರ್ಚೆಯನ್ನು ಮುಕ್ತಾಯವನ್ನಾಗಿ ಮಾಡ್ತಾರೆ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳನ್ನು ಮುಕ್ತಾಯ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಯಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುನ್ನಮ. ಶ್ರೀಕೃಷ್ಣಾರ್ಪಣಮಸ್ತು.